ಅಲ್ಲ, ಪ್ರೀತಿ ಇಲ್ಲದೆ ಬದುಕೇ ಇಲ್ಲ ಇನ್ನು. ಆ್ಯಕ್ಚುಲಿ ಸಿ ದಿಸ್ ನೋ, ಇನ್ನೇನು ಸಾಧ್ಯನೇ ಇಲ್ಲ ಇನ್ನು ಬದುಕಲ್ಲಿ. ಬದುಕೋದು ಈ ಒಂದು ರೀತಿಯಲ್ಲಿ ಇವಾಗ ಏನಂತಂದರೆ, ನೀವು ಹೇಳಿದ್ರಲ್ಲ, ಸಾವು ಅನ್ನೋದು ಇದ್ದೇ ಇರುತ್ತೆ, ಎಲ್ಲ ಕಾಲಕ್ಕೆ ಇದ್ದೇ ಇದೆ, ನಮಗೆಲ್ಲರಿಗೂ ಗೊತ್ತು. ಸೊ ಇಟ್ಸ್ ಗೋಯಿಂಗ್ ಟು ಕಮ್ ಒನ್ ಡೇ. ಆಲ್ ಆಫ್ ಅಸ್ ಆರ್ ಗೋಯಿಂಗ್ ಟು ಡೇ. ಪೀಪಲ್ ಹ್ಯಾವ್ ಡೈಡ್ ಬಿಫೋರ್ ಆಲ್ಸೋ. ಎಲ್ಲರೂ ಸತ್ತಿದ್ದಾರೆ, ನಾವು ಸಾಯ್ತೀವಪ್ಪ. ಆದ್ರೂ ಬದುಕ್ತೀವಲ್ಲ ನಾವು. ಅದಕ್ಕೆ ಶಕ್ತಿ ಏನಪ್ಪ ಅಂದರೆ ಪ್ರೀತಿನೇ. ಆ ಪ್ರೀತಿಯ ಒಂದು ಸ್ಪರ್ಶ ಇದೆ, ಎಲ್ಲೋ ಒಂದು ಜಿನುಗುತ್ತೆ ಅದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಸಹನೀಯವಾಗಿ ಬದುಕುವಂತ ಇದು ಮಾಡ್ತೀವಿ. ಪ್ರೀತಿನೇ ಇಲ್ಲ ಅಂದರೆ ಒಂಥರ ನೀರಿಲ್ಲದ ಗಿಡದ ಥರ ಅದು ಒಣಗುತ್ತದು, ಸಿಕ್ಕಾಪಟ್ಟೆ ಒಣಗುತ್ತೆ. ಆಮೇಲೆ ಅನಾಹುತ ಆಗೋಕ್ಕೆ ಸಾಧ್ಯತೆಗಳು ಇರುತ್ತೆ. ನಿಮಗೆ ಪ್ರೀತಿಯ ಒಂದು ಸ್ಪರ್ಶನೇ ಇಲ್ಲದೆ ಬದುಕುವಂಥ ವ್ಯಕ್ತಿ ಕ್ರೂರಿ ಆಗಬಲ್ಲ. ನನಗೆ ಇವಾಗ ಈ ಒಂದು ಇದು ಹೇಳ್ತಾರೆ, ಈ ಸ್ಕಾಟ್ ಪೆಕ್ ಅಂತ ಒಬ್ಬ ಅಮೇರಿಕನ್. ಸ್ಕಾಟ್ ಪೆಕ್ ಇದು ಬರೀತಾನೆ, ರೋಡ್ ಲೆಸ್ ಟ್ರಾವೆಲ್ಡ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ನನ್ನನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡಿದಂಥ ಪುಸ್ತಕ ಅದು, ರೋಡ್ ಲೆಸ್ ಟ್ರಾವೆಲ್ಡ್. ಅಲ್ಲಿ ಏನು ಹೇಳ್ತಾನೆ ಅಂತಂದರೆ, ಈ ಮತ್ತೊಬ್ಬರ ಒಂದು ಸಂಕಟ ನೋಡಿದರೆ, ಇವಾಗ ಯಾರೋ ಒಬ್ಬರು ಸಂಕಟ ಪಡ್ತಿರೋದನ್ನು ನೋಡಿದರೆ ನಮಗೆ ನನ್ನಲ್ಲೂ ಸಂಕಟ ಆಗುತ್ತೆ. ಅಂದರೆ ಅವ್ನು ಕಷ್ಟಪಡ್ತಿದ್ದಾನಪ್ಪ, ಅವನು ಯಾರೋ ಒಬ್ಬ ಬಿದ್ದಿದ್ದಾನಪ್ಪ ಅಂತಂದರೆ ಸಂಕಟ ಆಗುತ್ತಲ್ಲ. ಆ ಸಂಕಟ ಆಗೋಕ್ಕೆ ಕಾರಣ ಏನಂದರೆ ಪ್ರೀತಿ ಇದೆ ಅಂತ ಅರ್ಥ. ಸೊ ಪ್ರೀತಿ ಇದೆ ಅಂತ ಆ ಸಂಕಟ ಆಗೋದನ್ನು ಬಲವಂತಾಗಿ ನಿಲ್ಲಿಸ್ಕೊಳ್ಳೋಕೆ ಶುರು ಮಾಡಿದ್ರಿ ಅಂದ್ಕೊಳ್ಳಿ ನೀವು. ಮತ್ತೊಬ್ಬರ ನೋವು ಕೊಡೋಕೊಂಬಿಡೋದು, ನನಗೆ ಸಂಬಂಧ ಇಲ್ಲ, ಅದು ಸಂಬಂಧ ಇಲ್ಲ ಅಂತ. ಇದು ಎಂಥ ಡೇಂಜರಸ್ ಅಂದರೆ, ಅವನೇನು ಹೇಳ್ತಾನೆ, ರೇಪ್ ಆಗೋದು ಹಾಗೆ ಅಂತ ಅವನು ಸ್ಕಾಟ್ ಪೆಕ್. ಅಂದರೆ ಇವಾಗ ಏನಂದರೆ, ರೇಪ್ನಲ್ಲಿ ಏನಾಗ್ತಿದೆ, ಮತ್ತೊಂದು ಜೀವ ನೋವನ್ನು ಅನುಭವಿಸ್ತಾ ಇದೆ. ಆ ನೋವನ್ನು ನೋಡಿದಾಗ ಸೂಕ್ಷ್ಮವಾದ ವ್ಯಕ್ತಿಗೆ ಅವನಲ್ಲೂ ನೋವಾಗಬೇಕು. ಪ್ರೀತಿ ಇತ್ತು ಅಂದರೆ ಅವನಲ್ಲಿ ನೋವಾಗಬೇಕು. ಅವಳು ಸಂಕಟ ಪಡ್ತಾ ಇದ್ದಾಳೆ ಏನೋ ನೋವು. ಅದು ಆಗದೇ ಇರುವಂತೆ ನೀನು ಬಲವಂತವಾಗಿ ನಿನ್ನನ್ನು ನೀನು ಟ್ರೈ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ನಿನಗೆ ರೇಪ್ ಮಾಡೋಕ್ಕೆ ಸಾಧ್ಯ ಅಂತ ನಾನು. ಅದಕ್ಕೆ ಕಾರಣವೇ ಪ್ರೀತಿಯ ಕೊರತೆ ಅಂತ. ಅಂದರೆ ಅನುಭೂತಿ ಬಗ್ಗೆ ಅಂದರೆ ಪರಾನುಭೂತಿ ಬಗ್ಗೆ ಹೇಳ್ತಾನೆ, ಎಂಪತಿ ಬಗ್ಗೆ ಹೇಳ್ತಾನೆ ಅವನು ಆ್ಯಕ್ಚುಲಿ ಹೆಚ್ಚಾಗಿ. ಇನ್ನೊಬ್ಬರ ನೋವನ್ನು ನನ್ನದಾಗಿ ಸ್ವೀಕರಿಸದೆ, ಅಥವಾ ಅವರ ನಲಿವಾದರೂ ಆಗಿರ್ಬೋದು, ಸಂತೋಷನಾಗಲಿ ನೋವನ್ನಾಗಲಿ, ಅದು ನನ್ನದಾಗಿ ಸ್ವೀಕರಿಸದೆ ಬದುಕುವಂಥ ಒಂದು ಕ್ರಮ ಮಾಡ್ಕೊಂಬಿಟ್ರೆ ದೊಡ್ಡ ಅನಾಹುತ ಆಗುತ್ತೆ. ಸೊ ಅದನ್ನು ಎಷ್ಟೋ ವ್ಯಕ್ತಿಗಳು ಹಂಗೆ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಎಷ್ಟೋ ದುರಂತಗಳಾಗ್ತಾ ಇರುತ್ತೆ ಅಂತ ಹೇಳ್ತಾನೆ ಅವನು. ಸೊ ಇವಾಗ ಹಿಟ್ಲರನ್ ಕೇಸ್ ತೊಗೊಂಡ್ರು ಅವನಿಗೆ ಆ ಒಂದು ಸ್ಪರ್ಶ ಜ್ಞಾನನೇ ಅಂದರೆ ಅವ್ರಿಗೆ ಏನಾಗ್ತಿದೆ, ಉಳಿದವ್ರಿಗೆ ಜ್ಯೂಸ್ಗೆ ಹಾಕುವಂಥ ನೋವನ್ನು ಅದನ್ನು ಅನುಭವಿಸ್ಲಾರ್ದಂಥ ಒಂದು ಸ್ಥಿತಿಗೆ ಹೊರಟೋಗ್ಬಿಟ್ಟಿದ್ನ ಅವನು. ಸೊ ಆ ನೋವನ್ನು ಅಷ್ಟು ಸಾವಿರಾರು ಜನ ಸತ್ರೂ ಅಪರಾಧಿ ಪ್ರಜ್ಞೆಯೂ ಇಲ್ಲ ಮತ್ತು ನೋವೂ ಇಲ್ಲದಂಥ ಒಂದು ಸ್ಥಿತಿಯನ್ನು ತಲುಪಿಟ್ಟಿದ್ನ ಹಿಟ್ಲರು. ಸೊ ಅದೇ ಪ್ರೀತಿಯ ಕೊರತೆ ಅದು ಆ್ಯಕ್ಚುಲಿ. ಸೊ ದುರಂತ ಆಗುತ್ತೆ. ಮತ್ತು ನಾವಿರೋದೇ ಈ ಪ್ರೀತಿಗಾಗಿನೇ. ಸೊ ಮನುಷ್ಯರಲ್ಲಿ ಸೊ ದ್ವೇಷ ಅಂತೂ ಬೇಡವೇ ಬೇಡ. ಇವತ್ತು ಹೇಳ್ತಾರೆ ಸಕಾರಣವಾಗಿರಬೇಕು ದ್ವೇಷ ಅಂತ ಜಯಂತ್ ಹೇಳ್ತಾರೆ. ಸೊ ಪ್ರೀತಿಯ ಕಾರಣ ನಿಷ್ಕಾರಣ, ದ್ವೇಷ ಸಕಾರಣವಾಗಿರೋದು. ನಂಗೆ ಸಕಾರಣಕ್ಕೆ ದ್ವೇಷ ಮಾಡೋಕ್ಕೂ ಇಷ್ಟ ಆಗಲ್ಲ. ಬೇಡ ದ್ವೇಷ, ಅಲ್ಲಿಂದ ಹೊರಟೋಗ್ತೀನಿ, ನಾನು ಆ ಕಡೆಯಿಂದ ಹೊರಟೋಗ್ತೀನಿ, ವಿಮುಖ ಆಗಿಬಿಡ್ತೀನಿ ಅನಿಸುತ್ತೆ. ನನಗೆ ದ್ವೇಷದಲ್ಲಿ ನಂಬಿಕೆ ಇಲ್ಲ. ಕ್ಷಮೆನೇ ಬೆಟರು. ದ್ವೇಷದ ಬದಲು ಕ್ಷಮಾಧ್ವಾನವನ್ನು ಇರ್ತಲ್ಲ, ಕ್ಷಮೆ ಮಾಡುವಂಥದ್ದು. ಕ್ಷಮೆ ಮಾಡೋದಿದೆಯಲ್ಲ, ಇದು ಎಷ್ಟು ಒಳ್ಳೆಯದು ಅಂದರೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಎಷ್ಟೋ ಸಂದರ್ಭದಲ್ಲಿ. ಅಂದರೆ ಕ್ಷಮೆ ಮಾಡಿದ ನಾವು ಎಷ್ಟೋ ಭ್ರಮೆಯಲ್ಲಿ ಏನಿರ್ತೀವಿ ಅಂದರೆ, ಅವನಿಗೆ ಒಳ್ಳೇದಾಯ್ತು, ಎಷ್ಟೋ ತಪ್ಪು ಮಾಡಿದ್ದ ಆದ್ರೂ ನಾನು ಕ್ಷಮಿಸ್ಬಿಟ್ಟೆ ಅಂತ ಅಂದ್ಕೊಳ್ತೀವಿ. ಹಾಗಲ್ಲ, ಕ್ಷಮೆ ಮಾಡೋದ್ರಿಂದ ನಾವು ಆ ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡು ಕೊರಗಲ್ಲ, ಮುಗಿದೋಗ್ಬಿಡುತ್ತಲ್ಲ. ಸೊ ಅದರಿಂದ ಕ್ಷಮೆ ಮಾಡೋದು ನಮ್ಮ ಒಳ್ಳೆಯದಕ್ಕೆ ಹೊರತಾಗಿ ಮತ್ತೊಬ್ಬರು ಒಳಿತಿಗಾಗಂತೂ ಅಲ್ಲೇ ಇಲ್ಲ ಅಂತ. ಸೊ ಆ ಭಾವಗಳೇ ಬೆಟರು ಅಂತ ಅನಿಸುತ್ತೆ. ನಂಗೆ ದ್ವೇಷದಲ್ಲಿ ನಂಬಿಕೆ ಇಲ್ಲ.